ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮೊದ್ಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು. ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ದೀರಾ, ಅದ್ ನೋಡಿದ್ರೇನೆ ಬೇಜಾರಾಗ್ತಿದೆ. ಬಟ್ ನೀವು ನಮ್ಮ ಸಾಂಗ್ ನ ಲಾಂಚ್ ಮಾಡಿಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಮೊದಲನೇ ಸಾಂಗು ತುಂಬಾ ಒಂದು ದೊಡ್ಡ ಹಿಟ್ ಆಗಿದೆ, ಸಾಕಷ್ಟು ಜನ ರೀಲ್ಸ್ ಮಾಡಿದ್ರು. ಇವತ್ತು ಆಕ್ಚುಲಿ ವಿಟಿ ನೋಡಿದಾಗಲೇ ನಂಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು. ತುಂಬಾ ಖುಷಿ ಆಯ್ತು. ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೆಟ್ ಸಾಂಗ್. ನಾನು ಕೀರ್ತಿ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಈ ಸಾಂಗ್ ನೇ ಫಸ್ಟ್ ಬಿಡಿ ಅಂತ. ಅರೆ ಯಾರೋ ಇವ್ರು. ಆಮೇಲೆ ಇದ್ರ ವಿಜುವಲ್ಸ್ ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ನಂಗಂತೂ ತುಂಬಾ ಖುಷಿ ಆಯ್ತು. ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಕಾನ್ಸೆಪ್ಟ್ ಮಾಡ್ಕೊಂಡು, ಆಮೇಲೆ ಅದೊಂಥರ ನಮ್ಗೆ ಒಂಥರ ಹಳೆ ಟೈಮ್ ಹೋದಂಗ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗೆ ಹಿಟ್ ಆಗಿದೆ, ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಡಿ. ಆಮೇಲೆ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು, ಇವರು 16 ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನ್ ಚಾನ್ಸೇ ಇಲ್ಲ, 16 ವರ್ಷದ ತರ ಕಾಣಿಸಕ್ಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ. ಬಟ್ ಈಗ್ಲೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಒಂದ್ 4 ವರ್ಷ ಫೇಲ್ ಆಗಿರೋ ತರ ಕಾಣಿಸ್ಬೋದು. ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ. ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಇದಕ್ಕೆ ಏನಂದ್ರೆ ಒಂದು 16 ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ. ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗುತ್ತೆ. ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಆ ಏಜ್ ಕಾಣಿಸಕ್ ತುಂಬಾ ಕಷ್ಟ. ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಶೇವ್ ಮಾಡ್ಬೇಕಾಗಿತ್ತು. ಬಟ್ ನನ್ಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಇಲ್ಲ 10 ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ. ಅದಾದ್ಮೇಲೆ ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ, ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ. ಈಗ ಒಂದು ಸಾಂಗ್ ನ ಒಂದು 3.2 3.4 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ 3.6 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ. ಅದರಲ್ಲಿ ಒಂದಷ್ಟು ಜನ ಬಂದು ನಮ್ ಸಿನಿಮಾನ ನೋಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಸಕ್ಸಸ್ ತರ ಇಲ್ಲೇ ಕಾಣಿಸುತ್ತೆ. ಟೋಟಲ್ 5 ಸಾಂಗ್ ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ. ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ, ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ. ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ. ಆಮೇಲೆ ಇನ್ನೊಂದು ತುಂಬಾ ಚಿಕ್ಕ ಹುಡುಗರು, ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ. ಅದಾದ್ಮೇಲೆ ಒಂದ್ ಮೋಟಿವೇಶನ್ ಸಾಂಗ್ ಇದೆ. ಸೊ ಎಲ್ಲಾ ಸಾಂಗ್ಗೂ ಒಂದೊಂದು ಭಾವ ಇದೆ, ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು. ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇದರಲ್ಲಿ 3 ಶೇಡ್ ಅಲ್ಲಿ, ಒಂದು ಕಾಲೇಜು, ಆಮೇಲೆ ಇದು ಒಂದು ಸ್ಕೂಲು, ಆಮೇಲೆ ಕಾಲೇಜ್ ಡಿಗ್ರಿ, ಆಮೇಲೆ ಕೆಲಸ, 3 ಟೈಮ್ ಲೈನ್ ಇದೆ, 3 ಶೇಡ್ ಕಾಣಿಸ್ಕೊಂತೀವಿ. ಇಲ್ಲ ಆಕ್ಚುಲಿ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವೆಶ್ಚನ್ ಕೇಳ್ತೀರ ಅಂತ ಯಾವಾಗ್ಲೂ ಕೇಳೋದು. ಸೊ ನಾನು ಅವಾಗ್ಲೇ ಅನ್ಕೊಂಡೆ 10th ಸ್ಟ್ಯಾಂಡರ್ಡ್ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದೀನಿ. ಕಾಲೇಜ್ ಗಿಲೇಜ್ ಮಾಡಿದ್ರೆ 10th ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿ. ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.